ದಾಳಿಗೆ ಭಾರತ ಹೆಸರನ್ನ ಕೊಟ್ಟಿದೆ. ಸುಮಾರು 25ಕ್ಕೂ ಹೆಚ್ಚು ಜನ ತಮ್ಮ ಕುಂಕುಮವನ್ನು ಕಳ್ಕೊಂಡ್ರು. ಅದಕ್ಕೆ ಪ್ರತೀಕಾರವಾಗಿ ಯಾರು ಈ ದಾಳಿಯಲ್ಲಿ ತೀರ್ಕೊಂಡ್ರು ಅವರ ಕುಟುಂಬದವರು ಇದಕ್ಕೆ ನಮ್ಗೆ ಯಾವುದೇ ರೀತಿ ಸಹಾಯ ಬೇಡ, ನಮಗೆ ನಮ್ಮ ಸಾವಿಗೆ ನ್ಯಾಯ ಕೊಡಿ ಅನ್ನೋ ಮಾತನ್ನು ಕೇಳಿದರು. ಇವತ್ತು ನಮ್ಮ ಭಾರತದ ಸೈನಿಕರು, ಸನ್ಮಾನ್ಯ ನಮ್ಮ ಕೆಚ್ಚೆದೆಯ ಪ್ರಧಾನಿ ನರೇಂದ್ರ ಮೋದಿಯವರು ಉಗ್ರರ ತಾಣಗಳ ಬಗ್ಗೆ ದಾಳಿಯನ್ನು ಮಾಡೋ ಮುಖಾಂತರ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತವನ್ನು ಮಾಡಿದ್ದಾರೆ. ಅಂದರೆ ಪಾಕಿಸ್ತಾನದಲ್ಲಿ ಹೋಗಿನೂ ಭಾರತ ಸ್ಟ್ರೈಕ್ ಮಾಡೋದು ಅನ್ನೋದು 2ನೇ ಬಾರಿ ತೋರಿಸಿದ್ದಾರೆ. ಬಾಂಬೆಲ್ಲಾದಂಥ ದಾಳಿ ತಾಜ್ 26/11 ಆ ದಾಳಿ ಆದಾಗೆ ನಾವು ಸರಿಯಾದಂಥ ಪಾಠವನ್ನು ಅವತ್ತು ಪಾಕಿಸ್ತಾನಕ್ಕೆ ಕಲಿಸ್ಬಿಟ್ಟಿದ್ರೆ ಇವತ್ತು ಈ ಥರದ ದಾಳಿಗಳು ಆಗ್ತಾನೆ ಇರಲಿಲ್ಲ. ಅವತ್ತು ಯಾಕೋ ಗೊತ್ತಿಲ್ಲ, ಮನಮೋಹನ್ ಸಿಂಗ್ ಅವ್ರು ಮಾತಾಡೋ ಸ್ಟೈಲೇ ನೋಡಿದೆ ಅವತ್ತು. ಇವತ್ತು ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಗಾಂಧೀಜಿ ಫೋಟೋ ಹಾಕಿ ಶಾಂತಿ 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 ಅಂತ ಹಾಕಿದ್ದಾರೆ. ಆಮೇಲೆ ಯಾರು ಅವ್ರನ್ನ ಮಖದ ಮೇಲೆ ಗೊತ್ತಿಲ್ಲ ಏನು ಮಾಡಿದ್ರೋ ಗೊತ್ತಿಲ್ಲ, ಅದೇನೋ ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಂತ ಸುದ್ದಿ. ಈಗ ಇನ್ನೊಂದು ಕಡೆ ಈ ಜಮೀರ್ ನಾನು ಬಾಂಬ್ಗಳನ್ನು ಕಟ್ಕೊಂಡು ಮೈಯೆಲ್ಲ ಬಾಂಬ್ಗಳನ್ನು ಕಟ್ಕೊಂಡು ಪಾಕಿಸ್ತಾನ ಕೂಡ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಕರ್ನಾಟಕ ಕಾಂಗ್ರೆಸ್ ಅವರು ಅಲ್ಲೊಬ್ಬ ಉತ್ತರ ಪ್ರದೇಶದ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷ ಇದ್ದ, ಅವನು ನಮ್ಮ ವಿಮಾನಗಳಿಗೆಲ್ಲ ಈ ನಿಂಬೆಹಣ್ಣು ಕಟ್ಟಿಬಿಟ್ಟು ಪೋಸ್ಟ್ ಮಾಡಿದ್ದಾಗ ನಮ್ಮ ವಿಮಾನಗಳಿಗೆ ಯುದ್ಧ ವಿಮಾನಗಳಿಗೆ ಪೋಸ್ಟ್ ಮಾಡಿದ್ದ. ಇಲ್ಲಿ ನೋಡಿದ್ರೆ ಜಮೀರ್ ಅಹಮದ್ ಬಾಂಬ್ಗಳನ್ನು ಕಟ್ಕೊಂತಾರೆ. ಅಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅವರು ನಮ್ಮ ಯುದ್ಧ ವಿಮಾನಗಳಿಗೆ ನಿಂಬೆಹಣ್ಣು ಮೆಣಸಿನ್ಕಾಯಿ ಎಲ್ಲ ಕಟ್ಟಿ ಕುಚೋದ್ಯ ಮಾಡಿರೋದನ್ನು ನೋಡಿದಿರಿ ನಾವು. ಕಳೆದ ಬಾರಿ ಈ ಥರ ದಾಳಿ ಆದಾಗ, ಪಲ್ಗಾಮ್ ದಾಳಿ ಆದಾಗ ಕಾಂಗ್ರೆಸ್ ಅವರು ಹೇಳಿದರು ಅಲ್ಲೊಂದು 5 ಮರ ಬಿದ್ದಿದೆ, ಒಂದು 4 ಇಟ್ಟಿಗೆ ಬಿದ್ದಿದೆ, ಸಾಕ್ಷಿ ಕೊಡಿ ಅಂತ ಕೇಳಿದರು. ಹೋದ ಸರಿ ಘಟನೆ ಆದಾಗ, ಸರ್ಜಿಕಲ್ ಸ್ಟ್ರೈಕ್ ಆದಾಗ, ಉರಿ ಸರ್ಜಿಕಲ್ ಸ್ಟ್ರೈಕ್ ಆದಾಗ ದಾಖಲೆಗಳನ್ನು ಕೇಳಿದರು. ದಾಖಲೆಗಳ ಕೊಡಿ, ಸಾಕ್ಷ್ಯ ಕೊಡಿ, ಸುಮ್ಮನೆ ಇವೆಲ್ಲ ನೀವು ಮ್ಯಾನಿಪ್ಯುಲೇಟೆಡ್ ಅಂತೇಳಿ ಸುಮಾರು 1 ತಿಂಗಳ ಕಾಲ ಕಾಂಗ್ರೆಸ್ ಅವರು ನಮ್ಮ ದೇಶದ ಪ್ರಧಾನಿ ಮೇಲೆ, ಸೈನಿಕರ ಮೇಲೆ, ಎಕ್ಸ್ಪೆಷಲಿ ಸೈನಿಕರ ಮೇಲೆ ಅಪನಂಬಿಕೆಯನ್ನು ವ್ಯಕ್ತ ಮಾಡಿದ್ರು. ನೀವು ಮಾಡೇ ಇಲ್ಲ ಸೈನಿಕರು, ನೀವು ಹೋಗೇ ಇಲ್ಲ ಅಂಥೇಳಿ. ನನಗನ್ಸುತ್ತೆ ಈಗ ಅವರು ಸಾಕ್ಷಿ ಕೇಳೋಕ್ಕೆ ಮುಂಚೆನೇ ಎಲ್ಲ ಮಾಧ್ಯಮದಲ್ಲೂ ಕೂಡ, ಅಂತಾರಾಷ್ಟ್ರೀಯ ನಮ್ಮ ದೇಶದ ಎಲ್ಲ ಮಾಧ್ಯಮದಲ್ಲೂ ಕೂಡ ಸಾಕ್ಷಿಗಳು ಈಗಾಗಲೇ ಬಂದುಬಿಟ್ಟಿದೆ. ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಅವರು ಇನ್ನೂ ಏನಾನ ಸಾಕ್ಷಿಗಳು ಹುಡುಕ್ತಾರ, ಶಾಂತಿ ಮಂತ್ರವನ್ನು, ಕರ್ನಾಟಕ ಕಾಂಗ್ರೆಸ್ಸಿನ ಶಾಂತಿ ಮಂತ್ರವನ್ನು ಪಠಿಸ್ತಾರ ಅನ್ನೋದು ನಮಗೆ ಇನ್ನೂ ಗೊತ್ತಿಲ್ಲ.